ನಾವು ದಿನಲೂ ನೂರೆಂಟು ಮಾತುಗಳನ್ನು ಆಡ್ತಾ ಇರ್ತೀವಿ. ಆದರೆ ನಮ್ಮೊಳಗಿನ ಮಾತನ್ನು ಎಷ್ಟು ಬಾರಿ ನಾವು ಕೇಳ್ತೀವಿ? ನಿಮ್ಮೊಳಗಿನ ಮಾತು ಅಂದರೆ ಅದು ನಿಮ್ಮ ಆತ್ಮದ ಧ್ವನಿ. ಈ ವಿಡಿಯೋದಲ್ಲಿ ನೀವು ಕೇಳ್ತಾ ಇರೋದು ಪವರ್ ಆಫ್ ಸೆಲ್ಫ್ ಟಾಕ್, ಆತ್ಮ ಸಂವಾದ. ನಿಮ್ಮ ಆತ್ಮದ ಧ್ವನಿ ಏನು ಹೇಳ್ತಾ ಇರುತ್ತೆ ಅಂತ. ನಮ್ಮ ಜೊತೆಗೆ ನಾವು ಮಾತನಾಡಿಕೊಳ್ಳೋದರಿಂದ ನಮ್ಮ ದಿನ ಪ್ರಾರಂಭವಾಗುತ್ತೆ. ನಿದ್ದೆಯಿಂದ ಎದ್ದ ತಕ್ಷಣ ನಾವು ವಿಚಾರ ಮಾಡೋದೇನು, ಇವತ್ತು ಯಾವ ದಿನ, ಇವತ್ತೇನು ಮಾಡಬೇಕು ಅನ್ನೋ ಮಾತುಗಳು ನಮ್ಮೊಳಗೆ ಶುರು ಆಗುತ್ತೆ. ಸೊ ನಮ್ಮೊಂದಿಗಿನ ನಮ್ಮ ಸಂವಹನ ಹೇಗಿರುತ್ತೋ, ಕಮ್ಯುನಿಕೇಷನ್ ಹೇಗಿರುತ್ತೋ ಹಾಗೆ ನಮ್ಮೊಂದಿಗೆ ನಾವು ಕ್ರಿಯಾತ್ಮಕವಾಗಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ರ್ಯಾಂಡಮ್ ಆಗಿ, ಕೆಲವೊಮ್ಮೆ ಸ್ವಯಂ ಪ್ರೇರಿತರಾಗಿ, ಮುಚ್ಚು ಮರೆ ಇಲ್ಲದೆ ಅಥವಾ ನಮ್ಮನ್ನು ನಾವು ಪೂರ್ತಿಯಾಗಿ ಹಾಳುಗೆಡವಲು ಕೂಡ ಮಾತನಾಡಿಕೊಳ್ತೇವೆ. NLP ಪ್ರಕಾರ ದೇಹ ಮತ್ತು ಮನಸ್ಸು ಒಂದು ಯಂತ್ರದಂತೆ ಕೆಲಸ ಮಾಡುತ್ತೆ. ಯೋಚನೆಗಳು ಮನಸ್ಸಿನಲ್ಲಿ ಹುಟ್ಟಿದ ತಕ್ಷಣ ದೇಹದಲ್ಲಿ ಅದರ ಪರಿಣಾಮಗಳನ್ನು ನೋಡ್ಬೋದು. ಯಾವುದೇ ದೈಹಿಕ ಬದಲಾವಣೆ ವಿಚಾರಗಳು ಮಾಡದೆ ಬರಲು ಸಾಧ್ಯ ಇಲ್ಲ. ವಿಚಾರಗಳು ಭಾವನೆಗಳು ನಮ್ಮ ನಡವಳಿಕೆಗಳಿಗೆ ಎಡೆ ಮಾಡಿ ಕೊಡುತ್ತವೆ. ಕೆಲವೊಂದು ಇದು ಕಷ್ಟ ಆಗೋದಿಲ್ಲ, ಇಂಥ ಮಾತುಗಳು ನಮ್ಮನ್ನು ದುರ್ಬಲಗೊಳಿಸುತ್ತೆ. ಫಾರ್ ಎಕ್ಸಾಂಪಲ್, ಇದು ನನ್ನ ಹತ್ರ ಸಾಧ್ಯ ಇಲ್ಲಪ್ಪ, ನನ್ನ ಕೆಪಾಸಿಟಿಗೆ ಮೀರಿದ್ದಿದು ಅಂತ ಅಂದ ತಕ್ಷಣ ನಾವು ದುರ್ಬಲ ಆಗಿಬಿಡ್ತೀವಿ. ನಮ್ಮ ವಿಚಾರಗಳು ಆರೋಗ್ಯಪೂರ್ಣವಾಗಿರಲಿಲ್ಲ ಅಂದರೆ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ನಮ್ಮ ಸಂಬಂಧಗಳು ಹಾಳಾಗುತ್ತೆ ಮತ್ತು ನಾವು ನಿಯಂತ್ರಣ ಕಳೆದುಕೊಂಡು ಸಿಟ್ಟಾಗ್ಬೋದು ಅಥವಾ ನಮ್ಮ ಗುರಿಗಳಿಂದ ನಾವು ಪೂರ್ತಿಯಾಗಿ ವಿಚಲಿತರಾಗ್ಬೋದು. ಅದೇ ರೀತಿ ಒಳ್ಳೆಯ ಆರೋಗ್ಯಪೂರ್ಣ ವಿಚಾರಗಳು ಜೀವನಕ್ಕೆ ಸಹಾಯ ಮಾಡೋ ರೀತಿಯೊಳಗೆ ಇರುತ್ತೆ. ನಮ್ಮ ಗುರಿಗೆ ನಮ್ಮನ್ನು ಹತ್ತಿರ ಕರೆದುಕೊಂಡು ಹೋಗುತ್ತೆ. ನಾವು ಹೆಚ್ಚಿಗೆ ನಿಯಂತ್ರಣದಲ್ಲಿ ಇರ್ತೀವಿ. ನಮ್ಮ ಸೆಲ್ಫ್ ಟಾಕ್ ನಮ್ಮ ಜೀವನದ ಗುಣಮಟ್ಟವನ್ನು ಡಿಸೈಡ್ ಮಾಡುತ್ತೆ. ನಾವು ಸಂತೋಷದಿಂದ ಇರಬೇಕಂದ್ರೆ ನಾವು ಧೈರ್ಯವಾಗಿ ಇರಬೇಕು, ಕ್ರಿಯಾಶೀಲರಾಗಿರಬೇಕು ಅಂದರೆ ನಮ್ಮ ವಿಚಾರಗಳನ್ನು ತಿದ್ದಿಕೊಳ್ಬೇಕು. ನಮ್ಮೊಂದಿಗೆ ನಾವು ಮಾತಾಡುವಾಗ ಪಾಸಿಟಿವ್ ಆಗಿ ಮಾತಾಡಬೇಕು. ಒಬ್ಬ ಒಳ್ಳೆಯ ಸ್ನೇಹಿತನೊಡನೆ ನಾನು ಮಾತಾಡ್ತಾ ಇದ್ದೇನೆ ಎಂದು ತಿಳ್ಕೊಂಡು ನಾವು ಮಾತಾಡಬೇಕು. ನಾವು ಬಳಸುವ ಶಬ್ದಕೋಶಗಳಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. ಯಾವಾಗಲೂ ಉತ್ಸಾಹದ ಚಿಲುಮೆ ಹಾಗೆ ನಮ್ಮ ಶಬ್ದಗಳು ಇರಬೇಕು. ಇದರಿಂದ ಜೀವನದಲ್ಲಿ ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ ಆಗುತ್ತೆ. ನಮ್ಮೊಳಗಿನ ಮಾತಿನ ಟೋನ್, ಅದರ ನಮ್ಮ ಮನಸ್ಸಿಗೆ ಹೇಳಬೇಕು, ಐ ಆಮ್ ಇನಫ್, ನಾನು ಬೆಳೆಯುತ್ತಿದ್ದೇನೆ, ನಾನು ಪೀಸ್ಫುಲ್ ಆಗಿದ್ದೇನೆ. ಇಂಥ ಮಾತುಗಳ ಮನಸ್ಸಿಗೆ ಒಂಥರ ಮದ್ದು ಅಥವಾ ಔಷಧದ ಥರ ಕೆಲಸ ಮಾಡಿ. ನಮ್ಮ ಮಾತುಗಳಲ್ಲಿ ಚಿಕಿತ್ಸೆ ಅಡಗಿದೆ. ಈಗ ಒಂದು ಸಣ್ಣ ಎಕ್ಸಸೈಸ್ ಮಾಡಿ, ಕಣ್ಣು ಮುಚ್ಕೊಳ್ಳಿ, ಜಸ್ಟ್ ಒಂದು ಥಾಟ್ ಕೊಡಿ. ನೀವು ಏನು ವಿಚಾರ ಮಾಡ್ತಾ ಇದ್ದೀರಾ? ನಿಮ್ಮ ಒಳಗಿನ ಧ್ವನಿ ನಿಮಗೆ ಹೇಗೆ ಮಾತಾಡ್ತಿದೆ? ಆ ಒಳಗಿನ ಧ್ವನಿಯಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ, ದಯೆ ಇದೆಯಾ, ಶಾಂತಿ ಇದೆಯಾ? ಅದರ ಶಬ್ದವನ್ನು ಶಾಂತವಾಗಿ ಕೇಳಿ. ಆ ಧ್ವನಿ ನಿಮ್ಮ ಆತ್ಮದ ಸ್ಪಂದನೆ, ನಿಮ್ಮೊಳಗಿನ ಮಾತು, ನಿಮ್ಮ ಶಾಂತಿಯ ದಾರಿ. ನಾನು ನಂದಾ ಹಂಪಿಹೊಳಿ. ನಿಮ್ಮ ಯಶಸ್ಸಿನ ಪಯಣ ನನ್ನ ಜೊತೆಗೆ.